ಇಂದೇ ನಿರ್ಧಾರವಾಗುತ್ತಾ ದರ್ಶನ್ ಮನೆಯೂಟದ ಭವಿಷ್ಯ ಏನಾಗುತ್ತೆ? ಇವತ್ತು ಅಂತಿಮವಾದಂತ ತೀರ್ಪು ಪ್ರಕಟವಾಗಲಿದೆ. ದರ್ಶನ್ಗೆ ಜೈಲೂಟನ ಅಥವಾ ಮನೆ ಊಟ ಸಿಗುತ್ತಾ? ಇವತ್ತೇ ಗೊತ್ತಾಗುತ್ತಾ ದರ್ಶನ್ ಮನೆಯೂಟದ ಭವಿಷ್ಯ. 22ನೇ ತಾರೀಕು ವಿಚಾರಣೆ ನಡೆದಿತ್ತು. ವಾದ ಪ್ರತಿವಾದ ಕೂಡ ನ್ಯಾಯಾಲಯ ಆಲಿಸಿತ್ತು. ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಲಾಗಿತ್ತು. ಇವತ್ತು ಜೈಲು ವಾಸದಲ್ಲಿರುವಂತಹ ದಾಸನ ಊಟಕ್ಕೆ ನಿರ್ಣಾಯಕವಾದಂತಹ ದಿನ. ಮತ್ತೆ ಕಂಟಿನ್ಯೂವಾ ಅಥವಾ ಮನೆಯಿಂದ ಊಟ ತರಲಿಕ್ಕೆ ಅವಕಾಶ ಕೊಡುತ್ತಾ ಕೋರ್ಟ್? ಇವತ್ತು ಮನೆಯೂಟದ ಆದೇಶ ಹೊರಬೀಳುತ್ತೆ. ನ್ಯಾಯಾಲಯದಿಂದ ಯಾವ ತೀರ್ಪು ಬರುತ್ತೆ ಅನ್ನೋದು ನೋಡಬೇಕು. ಆರೋಗ್ಯದ ನೆಪವೊಡ್ಡಿ ಮನೆ ಊಟಕ್ಕೆ ಮನವಿ ಮಾಡಿದ್ದಾರೆ ದರ್ಶನ್. ನಾವು ಗಮನಿಸಿದ್ವಿ ಮೊನ್ನೆ ಏನೆಲ್ಲ ವಾದ ಪ್ರತಿವಾದಗಳಾಗಿತ್ತು ಅಂತ. ಅನಾರೋಗ್ಯದ ಸಂದರ್ಭದಲ್ಲಿ ಮನೆಯೂಟವನ್ನು ಕೊಡಲಿಕ್ಕೆ ಅವಕಾಶಗಳಿದ್ದಾವೆ ಕಾನೂನಲ್ಲಿ. ಕಳೆದ 5 ದಿನಗಳಿಂದ ವೈರಲ್ ಫೀವರ್ನಿಂದ ನಟ ದರ್ಶನ್ ಬಳಲ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಬೇದಿ ಆಗ್ತಾ ಇದೆ, ಅಜೀರ್ಣದ ಸಮಸ್ಯೆ ಉಂಟಾಗ್ತಾ ಇದೆ. ಕಳೆದ ಸೋಮವಾರ ವಾದ ಪ್ರತಿವಾದವನ್ನ ಕೋರ್ಟ್ ಆಲಿಸಿತ್ತು. ಪ್ರಸನ್ನ ಕುಮಾರ್ ಸರ್ಕಾರಿ ಪರ ವಕೀಲರು ತಮ್ಮ ವಾದವನ್ನು ಮಂಡಿಸಿದ್ರು. ಅಂದ್ರೆ ಕೆಲವೊಂದಿಷ್ಟು ಸುಪ್ರೀಂ ಕೋರ್ಟ್ನ ಅಂಶಗಳನ್ನು ಕೂಡ ಇಲ್ಲಿ ಮುಂದಿಟ್ಟಿದ್ರು. ಇಲ್ಲಿ ದರ್ಶನ್ ಪರವಾದಂಥ ವಕೀಲರು ಹೇಳಿದ್ರು, ಆ ಜೈಲಿನ ಕೈಪಿಡಿಯಲ್ಲಿದೆ, ಯಾವ ಪುಟದಲ್ಲಿದೆ ಅಂತ ಹೇಳಿದ್ರು. ಅಂದ್ರೆ ಮನೆ ಊಟ ಕೊಡ್ಲಿಕ್ಕೆ ಅವಕಾಶ, ಆಮೇಲೆ 30ನೇ ಕಲಮಲ್ಲಿ ಅವಕಾಶ ಇದೆ ಅಂತ ಹೇಳಿದ್ರು. ದರ್ಶನ್ಗೆ ಹೀಗೆ ವಿಶೇಷವಾಗಿ ಏನಾದ್ರು ಮನೆ ಊಟ ಕೊಡ್ಲಿಕ್ಕೆ ಅವಕಾಶ ಕೊಟ್ರೆ 5,000 ಜನ ಕೈದಿಗಳಿದ್ದಾರೆ. ಎಲ್ಲರೂ ಅರ್ಜಿ ಹಾಕೋಕೆ ಶುರು ಮಾಡಿದ್ರೆ ನಾವೇನ್ ಮಾಡೋಣ ಅಂತ ಈ ರೀತಿಯಾಗಿ ವಾದವನ್ನ ಮಂಡಿಸಲಾಗಿತ್ತು. ಹಾಗಾಗಿ ಈಗ ದರ್ಶನ್ಗೆ ಮನೆ ಊಟಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ? ಅನಾರೋಗ್ಯದ ವಿಚಾರದಲ್ಲಿ ಮನೆ ಊಟ ಕೊಡ್ಲಿಕ್ಕೆ ಅವಕಾಶಗಳಿದಾವೆ. ಆದ್ರೆ ಡೈಲಿ ಬಿರಿಯಾನಿ ಕೊಡೋಕ್ಕಾಗಲ್ಲ, ಡೈಲಿ ಕಬಾಬು ಕೊಡೋಕ್ಕಾಗಲ್ಲ. ಅಲ್ಲ, ಈಗ ನೋಡಿ, ಮನೆ ಊಟ ಅಂತಂದ್ರೆ ಏನು ಬೇಕು ಅಂತ ತರಿಸ್ಕೊಂಡು ತಿನ್ನೋಕ್ಕಾಗಲ್ಲ ಅಲ್ಲಿ. ಈಗ ಅವ್ರೇನು ಹೇಳಿದ್ದು, ನನಗೆ ತೂಕ ಕಡಿಮೆ ಆಗ್ತಾ ಇದೆ, ತೂಕ ಕಡಿಮೆ ಆಗಿದೆ, 10 kg ಕಡಿಮೆ ಆಗಿದೆ, ಅಜೀರ್ಣ ಆಗ್ತಾ ಇದೆ, ನಂಗೆ ಸರಿಯಾಗಿ ಇಲ್ಲಿಗೆ ಒಗ್ಗೊಳಕ್ಕಾಗ್ತಾ ಇಲ್ಲ ಊಟಕ್ಕೆ, ಮೆನುಗೆ ಅಂತ ಹೇಳಿ. ಹಾಗಾಗಿನೇ ಈಗ ಜೈಲಾಧಿಕಾರಿಗಳು ಒಂದು ಕಂಪ್ಲೀಟ್ ಒಂದು ಲಿಸ್ಟೇ ಕೊಟ್ಬಿಟ್ಟಿದ್ದು, ಏನೇನು ಅಲ್ಲಿ ವಸ್ತುಗಳನ್ನು, ಅಂದರೆ ಯಾವ ರೀತಿಯಾದಂತಹ ತಿನಿಸುಗಳನ್ನು ಅಲ್ಲಿ ರೆಡಿ ಮಾಡ್ತಾರೆ ಮತ್ತು ಯಾವ ಗುಣಮಟ್ಟದಿರುತ್ತೆ ಅಂತೇಳಿ, ಎಷ್ಟು ಕ್ಯಾಲರಿ ಇರುತ್ತೆ, ಇದೆಲ್ಲದರ ಬಗ್ಗೆ ಕೂಡ ಆಮೇಲೆ ಚರ್ಚೆಗಳು ಶುರುವಾಯಿತು. ಜೈಲಲ್ಲಿ ಪ್ರೋಟೀನ್, ಪೋಷಕಾಂಶ ಉಳ್ಳಂತಹ ಆಹಾರವನ್ನು ಕೊಡ್ತೀವಿ ನಾವು ಅಂತೇಳಿ. ಹಾಗಾಗಿನೇ ಈಗ ದರ್ಶನ್ ಅವರ ವಿಚಾರದಲ್ಲಿ ಮನೆ ಊಟಕ್ಕೇನಾದರೂ ಅವಕಾಶ ಸಿಕ್ತು ಅಂತ ಹೇಳಿದ್ರೆ ಅದು ಎಷ್ಟು ದಿನಗಳ ಕಾಲಪ್ಪ? ಜೈಲಲ್ಲಿ ಎಷ್ಟು ದಿನ ಇರ್ತಾರೋ ಅಲ್ಲಿವರೆಗೂ ಮನೆ ಊಟಕ್ಕೆ ಅವಕಾಶನ ಇಲ್ಲ. ಆ ರೀತಿಯಾದಂಥ ಅವಕಾಶಗಳು ಸಿಗಲಿಕ್ಕೆ ಸಾಧ್ಯತೆ ಕಡಿಮೆ ಇದೆ. ಇನ್ನು ಕೋರ್ಟ್ಗೆ ಅನಾರೋಗ್ಯದ ವಿಚಾರವನ್ನು ಹೇಳಿದ್ದಾರೆ ಮತ್ತು ಅಲ್ಲಿ ಸರ್ಟಿಫಿಕೇಟ್ಗಳು ಬೇಕಾಗುತ್ತೆ, ವೈದ್ಯರ ಹತ್ರ ಚೆಕ್ ಮಾಡಿಸಿರೋದು. ಇನ್ನು ದರ್ಶನ್ ಅವ್ರಿಗೆ ಅಜೀರ್ಣದ ಸಮಸ್ಯೆ ಉಂಟಾಗಿದ್ದು, ಬೇದಿಯಾಗಿದ್ದು, ಅಷ್ಟೊಂದು ಗಂಭೀರವಾದಂಥ ಸಮಸ್ಯೆ ಏನೂ ಇಲ್ಲ ಅನ್ನೋದನ್ನ ಸ್ವತಃ ಅಲ್ಲಿ ವೈದ್ಯರು ಹೇಳ್ತಾ ಇದ್ದಾರೆ. ಹಾಗಾಗಿನೇ ಈಗ ತೀರ್ಪು ಏನು ಬರುತ್ತೆ ಅನ್ನೋದು ಕುತೂಹಲ ಇದೆ. ನೋಡಿ, ನ್ಯಾಯಾಲಯಕ್ಕೆ ಏನು ಬೇಕಾದರೂ ಕೂಡ ತೀರ್ಪು ನೀಡಲಿಕ್ಕೆ ಅವಕಾಶಗಳಿದ್ದಾವೆ. ನಮಗನಿಸ್ತಾ ಇದೆ ದರ್ಶನ್ ಅವರಿಗೆ ಮನೆ ಊಟಕ್ಕೆ ಅವಕಾಶ ಸಿಗಬಹುದು ಅಂತೇಳಿ. ಅದು ಕಂಟಿನ್ಯೂಸ್ ಆಗಲ್ಲ, ಅವರ ಆರೋಗ್ಯದ ಹಿತದೃಷ್ಟಿಯಿಂದ. ಈಗ ಅನಾರೋಗ್ಯಕ್ಕೀಡಾಗಿದ್ದಾರೆ, ವೈರಲ್ ಫೀವರ್ ಇದೆ, ಅಲ್ಲಿನ ಊಟ ಅವ್ರಿಗೆ ಹೊಂದಾಣಿಕೆ ಸೆಟ್ ಆಗ್ತಿಲ್ಲ ಸದ್ಯಕ್ಕೆ ಅಂತೇಳಿ. ಅದು ರಿಕವರಿ ಆಗೋವರೆಗೂ ಮಾತ್ರ ಅವಕಾಶ ಸಿಗಬಹುದು ಅಂತ. ಆದರೆ ಮನೆ ಊಟಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂಥೇಳಿ ಕಲಾಸಿಪಾಳ್ಯ ಚಾಕ್ನ, ಬೋಟಿ ಕಲಿಜಾ, ಮಟನ್ ಬಿರಿಯಾನಿ ದಿನವೂ ಇದನ್ನೇ ತಿನ್ನಕ್ಕೆ ಅವಕಾಶ ಕೊಡಲ್ಲ. ಅಲ್ಲೂ ಕೂಡ ಕೆಲವೊಂದಿಷ್ಟು ರೀತಿ ನೀತಿಗಳಿರ್ತವೆ. ನೋಡಿ, ಅಲ್ಲಿ ಜೈಲಲ್ಲಿ ಇಷ್ಟೇ ಗ್ರಾಮ್, 180 ಗ್ರಾಮ್ ಪುಳಿಯೋಗರಿ, ಚಿತ್ರಾನ್ನ, 1 ಮೊಟ್ಟೆ, 2 ಬಾಳೆಹಣ್ಣು, ವಾರಕ್ಕೊಂದ್ಸಲಿ ಚಿಕನ್ನು, 4 ಪೀಸು. ಹಾಗೇನೆ ಮನೆ ಊಟಕ್ಕೂ ಕೂಡ
ಇಷ್ಟೇ ಅಂದರೆ ಇದೇ ಕೊಡಬೇಕು ಅನ್ನುವಂಥದ್ದು ಅಲ್ಲಿ ಅವಕಾಶಗಳು ಇರ್ತವೆ.